ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 7 ಹೆಜ್ಜೆಗಳ ಹೊಡತಿ ಭಾಗ 49. ನಿಲ್ಲೆ ಮಹಾರಾಯ್ತಿ, ಪಾಯಿಂಟ್ ಏನು ಈಗ? ನಾನು ಒರಿಜಿನಲ್ಲೋ ಡೂಪ್ಲಿಕೇಟೋ ಅನ್ನೋದಾ ಅಂದ. ಹೌದೆಂದು ಉದ್ದುದ್ದ ತಲೆ ಹಲ್ಲಾಡಿಸಿದಳು. ನಿನಗೆ ಬೆನ್ನಿನ ಮೇಲೆ ಸ್ವಲ್ಪ ಕೆಳಗೆ ಪುಟ್ಟ ಮಚ್ಚೆ ಇದೆ, ಹೌದೋ ಅಲ್ವೋ ಅಂತ ತನಗೆಲ್ಲವೂ ಗೊತ್ತು ಅನ್ನುವ ರೀತಿಯಲ್ಲಿ ಹೇಳಿದ. ಹುಸಿ ಮುನಿಯಿತು ಹುಡುಗಿ. ಪಕ್ಕದಲ್ಲಿದ್ದ ಪುಸ್ತಕವೊಂದನ್ನು ಸುರುಳಿಸುತ್ತಿ ಅವನ ಮುಖಕ್ಕೆಸೆದಳು. ಬಾಯಿ ಮುಚ್ಚಿ ಅಂದ್ಲು. ರಮಣ್ ನಕ್ಕು ಬಿಟ್ಟ. ಅದು ಬಿಡು, ನಿನ್ನ ಮನಸ್ಸಿಗೆ ಏನನ್ನಿಸುತ್ತೆ? ಅದಂತೂ ನನ್ನನ್ನು ಗುರುತು ಹಿಡಿಯುತ್ತಿಲ್ಲ ಅನ್ನುತ್ತಾ ಎದ್ದು ಅಸ್ತವ್ಯಸ್ತವಾಗಿದ್ದ ಮಂಚದ ಹೊದಿಕೆಗಳನ್ನೆಲ್ಲ ಸರಿ ಮಾಡಿದಳು. ಬೀರುವು ಹಾಗೆ ಇರುವುದೇನೋ ಎಂದುಕೊಂಡು ತೆಗೆದರೆ ಅದು ಶಿಸ್ತಾಗಿ ನೀಟಾಗಿತ್ತು. ಪರವಾಗಿಲ್ವೇ, ಹೆಂಡತಿ ಇಲ್ಲದೆ ಎಲ್ಲವನ್ನ ನೀಟಾಗಿ ಇಟ್ಟಿದ್ದೀರಲ್ಲ ಅಂದ್ಲು. ಯಾಕೆ, ಹೆಂಡತಿ ಬರೋದಕ್ಕೂ ಮುಂಚೆ ನಾನೇನು ಬಟ್ಟೆ ಹಾಕ್ತಾ ಇರಲಿಲ್ವಾ? ಅಥವಾ ಹಾಕಿದ್ದನ್ನು ತೊಳೆದು ಮಡಿಸಿಡೋಕೆ ನನಗೆ ಬರ್ತಾ ಇರಲಿಲ್ವಾ ಅಂದ. ರಾಧಾ ಬೆಪ್ಪಾದಳು. ಹೌದು, ಯಾರಿರಲಿ ಬಿಡಲಿ, ಜೀವನವಂತೂ ಸಾಗೇ ಸಾಗುತ್ತದೆ. ಕಾಲ ಯಾರಿಗೂ ಕಾಯುವುದಿಲ್ಲ, ಕಳೆದು ಹೋಗುತ್ತದೆ. ಆದರೆ ಆ ಪಯಣದಲ್ಲಿ ಜೀವಂತಿಕೆ ಇರುವುದಿಲ್ಲ ಅಷ್ಟೇ ಅಂದ್ಲು. ಅಮ್ಮಯ್ಯರ ಬಾಗಿಲಲ್ಲೇ ನಿಂತವಳು, ನಾನು ಬಟ್ಟೆ ಫೋಲ್ಡ್ ಮಾಡು ಅಂದರೆ ನಾಲಿಗೆ ಇಷ್ಟುದ್ದ ಹರಿಬಿಟ್ಟಿಯಲ್ಲ, ಈಗ ನೀನು ಮಾಡ್ತಿರೋದೇನು ಅಂದ್ಲು. ನನ್ನ ಗಂಡನ ಕೆಲಸ ನಾನು ಮಾಡ್ತೀನಿ, ಕೇಳೋದಕ್ಕೆ ನೀನ್ಯಾರು ಎಂದು ಗಟ್ಟಿಯಾಗಿಯೇ ಕೇಳಿದಳು. ಅಧಿಪತಿಯಲ್ಲಿ ನಿಂತು ತಾನೊಂದು ಕೇವಲ ಸ್ಟಾಫ್ ಆಗಿ ತನ್ನ ಎದುರಾಳಿ ಹೆಣ್ಣು ಅಮೈರ, ಆಕೆ ರೊಚ್ಚಿಗೆದ್ದರೆ ಮುಂದೇನಾಗಬಹುದು ಎಂದು ತಿಳಿದು ಸಹ ಜೋರು ಮಾಡುವ ಧೈರ್ಯ ಇರುವುದು ರಾಧಾಗಷ್ಟೇ. ಅಮೈರ ರಮಣ್ಣೆದುರು ಸಹಿಸಿಕೊಂಡ ಹಾಗೆ ನಾಟಕವಾಡಿದಳಷ್ಟೇ. ನೀನೇನು ಮಾಡಬೇಕಾಗಿಲ್ಲ, ಮುಂದೆ ಅವರು ನನಗೆ ಸೇರೋರು, ನಾನೇ ಎಲ್ಲ ನೋಡಿಕೊಳ್ತೀನಿ, ನೀನು ಹೋಗು ಎಂದು ಡ್ರಾಯರ್ ಓಪನ್ ಮಾಡಿದವಳಿಗೆ ಡಿವೋರ್ಸ್ ಪೇಪರ್ ನೋಡಿ ಕುಣಿದಾಡುವಂತಾಯಿತು. ಪೆನ್ನು ತಂದಳು. ನಾನು ಅಂದುಕೊಂಡೆ ರಮಣ್ಗೆ ನೀನು ಇಷ್ಟ ಇಲ್ಲ ಅಂತ. ತಗೋ, ಸೈನ್ ಹಾಕು. ಅವನಿಗೆ ಬೇಡ ಅಂದಮೇಲೆ ನೀನ್ಯಾಕೆ ಒತ್ತಡ ಹೇರ್ತೀಯ ಅನ್ನುತ್ತಾ ಅವಳ ಮುಂದೆ ಪೆನ್ನು, ಡೈವರ್ಸ್ ಕಾಗದ ಎರಡನ್ನೂ ಹಿಡಿದಾಗ ರಾಧಾ ತೆಗೆದುಕೊಂಡಳು. ಅಮೈರ ಅವಳು ಸಹಿ ಹಾಕುತ್ತಾಳೇನೋ ಎಂದು ಕಾಯುತ್ತಾ ನಿಂತಿದ್ದರೆ ರಾಧಾ ಮಾಡಿದ್ದೇ ಬೇರೆ. ಕಾಗದಗಳನ್ನು ಹರಿತು ಚೂರು ಚೂರು ಮಾಡಿ ಅಮೈರ ಮುಖಕ್ಕೆಸೆದಳು. ನಿನ್ನ ಇಂಥ ಆಸೆಗಳನ್ನೆಲ್ಲ ನೆರವೇರೋದಿಲ್ಲ ಅಂದ್ಲು. ಯೂ ಅಂತ ಹಲ್ಮುಡಿ ಬಿಗಿದಳು ಅಮೈರ. ಸ್ವತಃ ರಮಣ್ ಕೇಳಿದಾಗಲೇ ಡೈವರ್ಸ್ ಕೇಳಿದಾಗಲೇ ಒಪ್ಪಿಕೊಂಡವಳಲ್ಲ ನಾನು, ಇನ್ನು ನೀನು ಕೇಳಿದಾಗ ಒಪ್ಪಿಕೊಂಡು ಬಿಡ್ತೀನಾ? ಹಾಂ, ಇದನ್ನೇ ಕೆಲ ದಿನಗಳ ಹಿಂದೆ ನೀನು ಕೇಳಿದ್ರೆ ಕೊಟ್ಟು ಬಿಡ್ತಿದ್ದೆ. ಯಾಕಂದರೆ ನಾನೇ ನಿನ್ನ ಜೊತೆ ಮದುವೆ ಮಾಡಿಕೊಂಡು ಬಿಡಿ ಎಂದು ಒಪ್ಪಿಗೆ ಇಟ್ಟಿದ್ದೆ. ಆದರೆ ಈಗ ನಾನು ನನ್ನ ನಿರ್ಧಾರ ಬದಲಾಯಿಸಿದ್ದೀನಿ. ನಾನು ವಾಪಸ್ಸು ಹೋಗೋದಾದರೆ ರಮಣ್ ಜೊತೆಗೆ ಹೋಗೋದು ಅಂದ್ಲು. ಹಾಗಾದರೆ ವಾಪಸ್ ಹೋಗುವ ಆಸೆ ಬಿಟ್ಟು ಬಿಡು. ಆಲ್ ದ ಬೆಸ್ಟ್. ಮುಂದೆ ನಮ್ಮಿಬ್ಬರ ಮದುವೆ ನೋಡಬೇಕಲ್ಲ ನೀನು ಅಂದ್ಲು. ಆ ಪುಣ್ಯ ನಿನಗೆಲ್ಲಿ. ಸರಿ, ಲೆಟ್ ದಿ ಗೇಮ್ ಬಿಗಿನ್. ಯಾರು ವಿನ್ ಆಗ್ತಾರೆ ನೋಡಿಯೇ ಬಿಡೋಣ ಅಂದ್ಲು ರಾಧಾ. ಆಟವಾ? ಯಾವ ಆಟ, ಯಾವ ಸ್ಪರ್ಧೆ? ನೀನು ಯಾವ ಆಟದ ಬಗ್ಗೆ ಹೇಳ್ತಿದ್ದೀಯೋ ಅದನ್ನು ನಾನು ಯಾವಾಗಲೂ ಗೆದ್ದಾಯಿತು. ಅದಕ್ಕೆ ಬಹುಮಾನ ಅಂತ ಅವರ ಪ್ರೀತಿ ಸಿಕ್ಕಿದೆ ಅಂದಾಗ ಅಮೈರ ಸಿಟ್ಟಿನಲ್ಲಿ ದುಡುದುಡನೆ ಓದಳಲ್ಲಿಂದ. ಹೆಂಗಸರ ಕಿತ್ತಾಟದಲ್ಲಿ ರಮಣ್ ನುಜ್ಜುಗುಜ್ಜಾದ. ಅಮೈರ, ನೀವು ಗಂಡ ಹೆಂಡ್ತಿರೆಂಬ ರಹಸ್ಯ ಹೊರಗೆ ಬಿಟ್ಟು ಬಿಡುತ್ತೇನೆಂದು ಹೆದರಿಸಬಹುದಿತ್ತು. ಆದರವಳು ರಮಣನಿಗೆ ಕೊಟ್ಟ ಮಾತು ತಪ್ಪಿಸಿ ಅವನ ದೃಷ್ಟಿಯಲ್ಲಿ ಕೆಳಬೀಳಲು ಇಚ್ಛಿಸಲಿಲ್ಲ. ಗೋವರ್ಧನನಿಂದಲೇ ರಾಧಾಗೆ ಅಡುಗೆ ಕೆಲಸ ಬಿಟ್ಟು ತನ್ನ ಜೊತೆ ಇರುವಂತೆ ಹೇಳಿಸಿದಳು. ಅವಳು ಎಲ್ಲರೆದುರೇ ಮಾತನಾಡಿ ರಾಧಾಯಿಂದ ತನಗೆ ಬೇಕಾದುದನ್ನು ಮಾಡಿಸಿಕೊಳ್ಳಲೆಂದೇ ನಿರ್ಧರಿಸಿದಳು. ರಾತ್ರಿ 9 ಗಂಟೆಯ ನಂತರ ಪಬ್ಬಿಗೆ ಕರೆದೊಯ್ದಳು. ತಂದೆಯೊಂದಿಗೆ ವಿಷಯ ಪ್ರಸ್ತಾಪಿಸಿ ಒಪ್ಪಿಗೆ ಪಡೆದೆ ಆತ ಸರ್ವ ಸುರಕ್ಷತೆಗಳೊಂದಿಗೆ ತೆರಳುವಂತೆ ಹೇಳಿದ್ದ. ರಮಣನಿಗೆ ಅದೆಲ್ಲ ತಿಳಿದೂ ಇರಲಿಲ್ಲ. ದಾರಿಯ ಮಧ್ಯೆ ನೀನು ಹೀಗೆ ಗೌರಮ್ಮನ ಹಾಕಿದರೆ ಸರಿ ಇರೋಲ್ಲ, ಹೋಗ್ತಿರೋದು ಪಬ್ಗೆ, ದೇವಸ್ಥಾನಕ್ಕಲ್ಲ ಅನ್ನುತ್ತಾ ರಾಧಾಗೆ ಮೊದಲು ತುಂಡುಡುಗೆ ತೊಡುವಂತೆ ಕ್ಯಾತೆ ತೆಗೆದಳು. ಒಟ್ಟಿನಲ್ಲಿ ಅಮೈರ ಮುಖ್ಯ ಉದ್ದೇಶ ಚಿತ್ರಹಿಂಸೆ, ರಾಧಾಗೆ ಇಷ್ಟವಿಲ್ಲದನ್ನೇ ಮಾಡಿಸುವುದು. ರಾಧಾ ಯಾವುದಕ್ಕೂ ಜಗ್ಗಬಾರದೆಂದುಕೊಂಡಿದ್ದಳಾದ್ದರಿಂದ ಅಮೈರ ಹೇಳಿದ ಕೂಡಲೇ ಮೊಣಕಾಲಿನವರೆಗೂ ಬರುವ ಒಂದು ವೆಸ್ಟರ್ನ್ ಟಾಪ್ ಧರಿಸಿ ತಯಾರಾದಳು. ಪಬ್ಬಿನ ದ್ವಾರದಲ್ಲಿ ಓನ್ಲಿ ಕಪಲ್ ಎಂಟ್ರಿ ಎಂದು ಒಳಗೆ ಬಿಡಲಿಲ್ಲ.
ತಾನು ಗೋವರ್ಧನನ ಮಗಳೆಂಬ ಹಣೆಪಟ್ಟಿಯೊಂದಿಗೆ ಆರಾಮಾಗಿ ಹೊರಹೊಕ್ಕಿದಳು. ರಾಧಾಳನ್ನು ಒಳಗೆ ಎಳೆದೊಯ್ದಳು. ಈ ಮಧ್ಯ ಕಬೀರ್ ರಮಣನಿಗೆ ಔಷಧಿ ಕೊಡಲು ಹೋದವ ವಿಷಯ ತಿಳಿಸಿದ್ದ. ರಮಣ್ ಕಣ್ಮುಚ್ಚದೆ ಕುಳಿತ. ಅವನಿಗೆ ಸಮಾಧಾನವಿಲ್ಲ. ಮಡದಿಗೆ ಅಮೈರಾ ಏನಾದರೂ ಮಾಡಿ ಬಿಡುವಳೇನೋ ಎನ್ನುವ ಚಿಂತೆ. ರಾತ್ರಿ 1 ಗಂಟೆಯಾದರೂ ಇಬ್ಬರ ಸುಳಿವು ಇಲ್ಲದಾಗ ತಾನೇ ಎದ್ದು ಕಷ್ಟಪಟ್ಟು ತಯಾರಾಗಿ ಹೊರಬಂದ. ಅಮೈರಾ ಕಾರು ಪೋರ್ಟಿಕೋದಲ್ಲಿ ನಿಂತಿತ್ತು. ಎಷ್ಟೊತ್ತಿಗೆ ಬಂದರು ಅಂದಾಗ, ಸಾಬ್, ಅಮೈರಾ ಮೇಡಮ್ ನಮಗೆ ಬಹಳ ತಡವಾಗುತ್ತದೆ, ಅದಕ್ಕೆ ಮನೆಗೆ ಹೋಗೋದಕ್ಕೆ ಹೇಳಿದರು, ಹಾಗಾಗಿ ಬಂದೆ ಎಂದು ಹಿಂದಿಯಲ್ಲಿ ಹೇಳಿದ ಡ್ರೈವರ್. ರಮಣನಿಗೆ ಏನೂ ಸರಿಯಿಲ್ಲ ಎನಿಸಿತು. ಪಬ್ಬಿನ ಹೆಸರು ತಿಳಿದುಕೊಂಡು ಪ್ರಯಾಸದಿಂದ ಕಾರು ಚಲಾಯಿಸಿಕೊಂಡು ಬಂದ. ಪಬ್ಬಿನ ಹೊರಗೆ ನಿಂತಿದ್ದ ಗಾರ್ಡ್ಸ್ ಬಿಡಲಿಲ್ಲ. ಹೇಗೋ ಬಂದ ಒಳಗೆ. ಕತ್ತಲಿನಲ್ಲಿ ಜಿಗಿಮಿಗಿಗುಡುವ ಬೆಳಕಿಗೆ ಸರಿಯಾಗಿ ಯಾರೊಬ್ಬರ ಮುಖವೂ ಕಾಣುತ್ತಿರಲಿಲ್ಲ. ಕುಡಿದು ಮೈಮರೆತು ತೂರಾಡಿಕೊಂಡು ಕುಣಿಯುವ ಗುಂಪಿನಲ್ಲಿ ಅಮೈರಾ ಎಲ್ಲೋ ಕಳೆದೇ ಹೋಗಿದ್ದಳು. ಒಂದು ಮೂಲೆಯಲ್ಲಿ ಬಾರ್ ಕೌಂಟರ್ ಎದುರಿಗೆ ಉದ್ದದ ಸ್ಟೂಲ್ ಮೇಲೆ ಮುಖ ಹಿಂಡಿಕೊಂಡು ಕುಳಿತಿದ್ದಳು ರಾಧಾ. ಪಕ್ಕದಲ್ಲಿ ಕೆಲವೊಬ್ಬರು ಆಗಾಗ ಬಂದು ಒಂದೊಂದು ಶಾಟ್ ಹಾಕಿ ಮತ್ತೆ ಕುಣಿಯಲು ಹೋದರೆ ಇನ್ನೂ ಕೆಲವರು ಅವಳನ್ನು ಡ್ಯಾನ್ಸ್ ಮಾಡಲು ಕರೆಯುತ್ತಿದ್ದರು. ರಮಣ್ ಇಂದಿನಿಂದ ರಾಧಾಳ ಭುಜದ ಮೇಲೆ ಕೈಯಿಟ್ಟ. ಮೊದಲು ಮೊಣಕೈಯಿಂದ ಹೊಟ್ಟೆಗೆ ತಿವಿದು ನಂತರ ಹಿಂದೆ ನಿಂತವನ ಮುಖ ನೋಡಿದಳು. ನೋವಿನಿಂದ ಮುಖ ಕಿವುಚುತ್ತಿದ್ದ ಗಂಡನ ಮುಖ ನೋಡಿ ನಾಲಿಗೆ ಕಚ್ಚಿಕೊಂಡಳು. ಓಹ್, ನೀವಾ? ಸಾರಿ, ಬೇರೆ ಯಾರೋ ಅಂದ್ಕೊಂಡೆ. ನೀವ್ಯಾಕ್ರಿ ಬಂದ್ರಿ? ಆರಾಮು ಮಾಡಲು ಅಂದರೆ ರೆಸ್ಟ್ ಮಾಡಲು ಹೇಳಿದ್ದಲ್ವಾ ಡಾಕ್ಟರು ಅಂದ್ಲು. ಇಷ್ಟೊತ್ತಾದರೂ ಬರಲಿಲ್ವಲ್ಲ ಅಂತ ನಾನೇ ಬಂದೆ ಅನ್ನುತ್ತಾ ಪಕ್ಕದಲ್ಲೇ ಸ್ಟೂಲ್ ಹಾಕಿಕೊಂಡು ಕುಳಿತ. ಅವಳ ಕುಣಿತ ಮುಗಿಯಬೇಕಲ್ಲ, ಕರ್ಮ ಅನ್ನುತ್ತಾ ಹಣೆಗೆ ಕೈ ಇಟ್ಟುಕೊಂಡಳು. ಎದುರಿಗೆ ಬಂದು ನಿಂತ ಯಾರೋ ಒಬ್ಬನಿಗೆ ರಮಣ್ ಕಿಸೆಯಲ್ಲಿ ಕೈ ಹಾಕಿ ಏನೇನೋ ತೆಗೆದುಕೊಟ್ಟ. ರಾಧಾಗೆ ಕಾಣದಂತೆ. ಅವಳಿಗೆ ಅದೇನೆಂದು ನೋಡಬೇಕೆಂಬ ಕೌತುಕ. ಇಣುಕಿದಳು, ಆದರೆ ಕಾಣಲಿಲ್ಲ. ಏನದು ಅಂದ್ಲು. ನಿನಗ್ಯಾಕೆ ಬೇಕದು, ಸುಮ್ಮನಿರು ಅಂದ. ಅವಳಿಗೆ ನಿರಾಸೆಯಾಯಿತು. ಮುಖ ಹೋದಿಸಿಕೊಂಡು ಮತ್ತೆಲ್ಲೋ ನೋಡುತ್ತಾ ಕುಳಿತಳು. ರಮಣ್ ಅವಳನ್ನೇ ನೋಡುತ್ತಾ ಕುಳಿತ. ಅವಳ ಗಮನಕ್ಕದು ಬಂದರೂ ಸುಮಾರು ಹೊತ್ತು ಸುಮ್ಮನಿದ್ದಳು. ಕಡೆಗೆ ತಡೆಯಲಾಗಲಿಲ್ಲ. ಏನು, ನನ್ನನ್ಯಾವತ್ತೂ ನೋಡಲೇ ಇಲ್ಲವೇನೋ ಅನ್ನುವ ಹಾಗೆ ನೋಡ್ತಿದ್ದೀರಲ್ಲ, ಏನು ಸಮಾಚಾರ ಅಂದ್ಲು. ಈ ಅವತಾರದಲ್ಲಿ ನೋಡಿರಲಿಲ್ವಲ್ಲ ಅಂದಾಗ ಹಾಕಿದ್ದ ಟಾಪನ್ನು ಮೊಣಕಾಲವರೆಗೂ ಎಳೆದುಕೊಂಡಳು. ನಿಮ್ಗೇನು ಕೋಪ ಇಲ್ಲ ತಾನೇ ವೆಸ್ಟರ್ನ್ ಡ್ರೆಸ್ ಹಾಕಿದ್ದಕ್ಕೆ ಅಂದ್ಲು. ನೋ, ನಿನಗಿಷ್ಟವಾದ್ದನ್ನು ಹಾಕೋ, ನನ್ನದೇನು ಅಭ್ಯಂತರವಿಲ್ಲ, ನೀನು ಕಂಫರ್ಟಬಲ್ ಆಗಿದ್ದರೆ ಆಯಿತು ಅಷ್ಟೇ ಎಂದು ಮೆಚ್ಚುಗೆಯಿಂದ ಹೇಳಿದ. ಎಲ್ಲ ಆ ಸೈಕೋ ಕುಚೇಷ್ಟೆ ಅಂದ್ಲು. ನೀನೇನೇ ಹೇಳು, ಅವಳು ಬಂದ ಮೇಲೆ ನನ್ನ ಪಾಲಿಗಂತೂ ಒಳ್ಳೆಯದೇ ಆಗ್ತಿದೆ. ಅಮೈರಾ ಮೇಲಿನ ಹೊಟ್ಟೆಯುರಿಗಾದ್ರೂ ನನ್ನ ಮೇಲಿರೋ ಪ್ರೀತಿಯನ್ನೆಲ್ಲ ಹೊರಗೆ ಹಾಕ್ತೀಯಲ್ಲ, ಮೇಲಿಂದ ಆಗಾಗ ಸಿಗುವ ಬೋನಸ್ ಬೇರೆ ಅನ್ನುತ್ತಾ ಕಣ್ಣು ಮಿಟುಕಿಸಿದ. ಇಲ್ಲದೆ ಇದ್ದರೆ ನಿಮ್ಮನ್ನು ಮರಳು ಮಾಡಿ ವಾಪಸ್ಸು ಕರೆದೊಯ್ಯೋದು ಕಷ್ಟವಾಗಬಹುದು ಅಂತ ಅವನದೇ ದಾಡಿಯಲ್ಲಿ ಹೇಳಿದಾಗ, ವಾ ಎಂದು ಬಾಯಿ ಇಷ್ಟಗಲ ತೆಗೆದ. ತಾನೇ ಅವನ ಗಲ್ಲ ಮೇಲೆ ಮಾಡಿ ಬಾಯಿ ಮುಚ್ಚಿದಳು. ನೊಣ ಹೋದರೆ ಕಷ್ಟ ಅಂದ್ಲು. ರಾಧಾಗೆ ಚಳಿಯಾಗುತ್ತಿತ್ತು. ಆಗಾಗ ಮೈ ಮುದುರಿಕೊಳ್ಳುವುದನ್ನು ನೋಡಿ ರಮಣ್ ಅವಳು ಕುಳಿತಿದ್ದ ಹಾಗೆಯೇ ಸ್ಟೂಲನ್ನು ತನ್ನತ್ತ ಎಳೆದುಕೊಂಡ. ಜೋಲಿ ಹೊಡೆದು ಬೀಳುವಂತಾದಳು. ಸಿನಿಮಾ ಸ್ಟೈಲಲ್ಲಿ ಬೆಚ್ಚಿ ಒದಿಸೋಣವೆಂದರೆ ನಾನು ಬ್ಲೇಸರ್ ಹಾಕಿಲ್ಲ, ನನ್ನ ತೋಳನ್ನೇ ಆಸರೆಯಾಗಿಸಿ ಅಂತ ಮುಂದೆ ಏಳುವಷ್ಟರಲ್ಲಿ ರಾಧಾನೇ ಬೆಕ್ಕಿನ ಮರಿಯ ಹಾಗೆ ಅವನ ತೋಳೊಳಗೆ ಸೇರಿಕೊಂಡಳು. ಇನ್ನಷ್ಟು ಸನಿಹ ಎಳೆದುಕೊಂಡು ಅವಳ ಬಳಸಿದ. ಬೆಚ್ಚಗೆ ಅವನ ಭುಜದ ಮೇಲೆ ತಲೆ ಇಟ್ಟಳು. ಮಹಾಮೌನ. ಅಂತ ಗಲಾಟೆ, ಹಾಡು, ಕುಣಿತಗಳ ಮಧ್ಯೆಯೂ ಹಿತವಾದ ಭಾವ. ರಾಧಾಳನ್ನ ಎಲ್ಲ ದುಗುಡ ದುಮ್ಮಾನಗಳಿಗೆ ಕೊನೆ ಎಂದರೆ ರಮಣನ ಹೆಗಲು. ಅವಳನ್ನು ಸುರಕ್ಷಿತವಾಗಿಡಬಲ್ಲ ಜಾಗ ಅವನ ಹರವಾದ ಎದೆ. ಅವಳೇ ಮೌನ ಮುರಿದಳು. ನಿಮಗೆ ಗೋವರ್ಧನ್ ಕಂಪ್ಯೂಟರ್ ಪಾಸ್ವರ್ಡ್ ಗೊತ್ತಾ ಅಂದ್ಲು. ಹಾಂ ಗೊತ್ತು, ಆದರೆ ಹೇಳೋದಿಲ್ಲ ಅಂದ. ಅವನ ಭುಜದ ಮೇಲಿದ್ದ ತಲೆ ಎತ್ತಿ ಯಾಕೆ ಎನ್ನುವಂತೆ ನೋಡಿದಳು. ಇನ್ನು ವಾಪಸ್ ಹೋಗುವಾಗ ಟ್ರಾಫಿಕ್ ಜಾಮ್ ಇರೋದಿಲ್ಲ, ಆರಾಮವಾಗಿ ಹೋಗಬಹುದು ಎಂದು ಏನೇನೋ ಹೇಳಿದಾಗ ಅವಳಿಗೆ ಕೋಪ ಹುಕ್ಕಿತ್ತು. ನಾನೇನೋ ಕೇಳಿದರೆ ಮತ್ತಿನ್ನೇನೋ ಹೇಳ್ತೀರಾ ಎಂದು ರೇಗಿದವಳ ಕಿವಿ ಹೊಳೆದಾಗ ಅಮೈರಾ ಕೊಡೋದಿಲ್ಲವೆಂದಿದ್ದಳಲ್ಲ, ಹೇಗೆ ಈಸ್ಕೊಂಡೆ ಅಂದ. ಹೇಗೋ ಈಸ್ಕೊಂಡೆ, ಅದೆಲ್ಲ ಹೆಂಗಸರ ಸೀಕ್ರೆಟ್, ನಿಮಗೆ ಗೊತ್ತಾಗೋದಿಲ್ಲ ಅಂತ ತನ್ನ ಟ್ಯಾಲೆಂಟ್ ಮೇಲೆ ಹೆಮ್ಮೆ ಪಟ್ಟಳು.
ಅವನಿಗೆ ಸಂತಸವಾಯಿತು. ಅವಳ ಕಿವಿಯಲ್ಲಿ ತಾನು ಇಷ್ಟಪಟ್ಟು ತಂದುಕೊಟ್ಟ ಓಲೆ ಹಾಕಿ ನೋಡಬೇಕೆಂದು ಅದೆಷ್ಟು ಆಸೆಪಟ್ಟಿದ್ದ. ಆಮೇಲೆ ನಡೆದಿದ್ದೆಲ್ಲ ವಿಧಿಯಾಟ. ಅಂತೂ ಓಲಿಗೆ ಹೀಗೊಂದು ಕಳೆ ಬಂತು. ಸ್ವಲ್ಪ ಓವರ್ ಆಯಿತು ಅಂತ ನಾಲಿಗೆ ಹೊರಚಾಚಿ ಅಣುಕಿಸಿದಳು. ನಿನ್ನನ್ಯಾರು ಪೊಲೀಸ್ ಅಂತಾರೆ? ಒಳ್ಳೆ ಚೈಲ್ಡ್ ಥರ ಆಡ್ತೀಯ ಅಂದ. ಯಾಕೆ? ಪೊಲೀಸ್ ಆದ ಮಾತ್ರಕ್ಕೆ ನಾನೇನು ಮನುಷ್ಯ ಅಲ್ಲವಾ? ನನ್ನ ಗುಣವೇ ಆಗಿದೆ, ನಾನೇನು ಮಾಡಲಿ ಅಂತ ಸಪ್ಪೆ ಮುಖ ಮಾಡಿ ಮತ್ತೆ ಅವನಿಗೆ ಅಂಟುಕೊಂಡಳು. ಅದಕ್ಕೆ ನನಗೆ ನಿನ್ನಿಷ್ಟ ಇಲ್ಲದೇ ಇದ್ದರೆ ಪೊಲೀಸ್ ಕ್ರಿಮಿನಲ್ ಲವ್ ಸ್ಟೋರಿಯಲ್ಲಿ ಥ್ರಿಲ್ ಇರ್ತಿರಲಿಲ್ಲ ಅಂದ. ನೀವು ನಮ್ಮ ಔಟ್ ಹೌಸಿಗೆ ಬರಲೇಬಾರದಿತ್ತು. ಆಗ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಯಾವುದಾದ್ರೂ ಒಂಟಿ ಮನೆ ಹುಡ್ಕೊಂಡು ಇರಬೇಕಿತ್ತು ಅಂದ್ಲು. ಆಗ ನ್ಯಾಚುರಲ್ ಆಗಿ ಇರ್ತಾ ಇರಲಿಲ್ಲ. ಅಷ್ಟು ಅಲ್ಲದೆ ಈ ಒಂಟಿ ಮನೆಗಳಲ್ಲಿದ್ದವರನ್ನು ಪೊಲೀಸರು ಬೇಗ ಕಂಡು ಹಿಡಿದು ಬಿಡುತ್ತಾರೆ. ಒಂದು ಫ್ಯಾಮಿಲಿಯ ಜೊತೆ ಇದ್ದರೆ ಯಾರಿಗೂ ಬೇಗ ಅನುಮಾನ ಬರೋದಿಲ್ಲ ಅಂತ ಮೀಸೆಹೆಡೆಯಲ್ಲಿ ನಕ್ಕ. ಅವಳಿಗದೇ ಇಷ್ಟ. ಅವನ ನಗು. ಪ್ರತಿ ಬಾರಿ ಆ ನಗುಗೆ ಸೋಲುತ್ತಿದ್ದಳು. ಹಾಗೆಯೇ ಕತ್ತು ಮೇಲೆತ್ತಿ ಅವನ ಕೆನ್ನೆಗೊಂದು ಮುತ್ತಿಟ್ಟಳು. ಆ ಪಕಪಕ ಲೈಟಿನಲ್ಲಿ ಕೆಲವು ಫೋಟೋಗಳು ಕ್ಲಿಕ್ ಆಗಿದ್ದು ಇಬ್ಬರಿಗೂ ತಿಳಿಯಲಿಲ್ಲ. ಏನು ಮೇಡಮ್ ಅವರು ಇತ್ತೀಚೆಗೆ ಬಹಳ ರೊಮ್ಯಾಂಟಿಕ್ ಆಗಿಬಿಟ್ಟಿದ್ದೀರಲ್ಲ? ಅವನ ಪ್ರಶ್ನೆಗೆ ಉತ್ತರ ನೀಡದೆ ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಎದ್ದು ಹೋದಳು. ಅರ್ಧ ಗಂಟೆಯಾದರೂ ಸುಳಿವಿಲ್ಲ. ಹುಡುಗಿಯದ್ದು. ಕುಣಿಯುವವರು ಕುಣಿಯುತ್ತಲೇ ಇದ್ದರು, ಕುಡಿಯುವವರು ಕುಡಿಯುತ್ತಲೇ ಇದ್ದರು. ರಮಣನ ಕಣ್ಣಿಗೆ ಬಾಬಿ ಕಂಡ. ಅವನ ಶರ್ಟಿಗೆ ರಾಧಾಳ ಒಂದು ಓಲೆ ಸಿಕ್ಕಿ ಹಾಕಿಕೊಂಡಿತ್ತು. ಕುಳಿತಲ್ಲಿಂದ ಎದ್ದು ಓಡಿದ. ಎಷ್ಟೋ ಜೋಡಿಗಳು ಮೈಮರೆತು ಗೋಡೆಗಂಟಿಕೊಂಡಿದ್ದರು. ಲೇಡೀಸ್ ರೆಸ್ಟ್ ರೂಮ್ ಎಂದು ಸಹ ನೋಡದೆ ನುಗ್ಗಿದ. ರಾಧಾ ಎಲ್ಲೂ ಕಾಣಲಿಲ್ಲ. ಎಲ್ಲ ವಾಶ್ರೂಮ್ಗಳ ಬಾಗಿಲು ತಟ್ಟಿದ. ಹೊರಗೆ ಬಂದವರ್ಯಾರು ರಾಧಾ ಆಗಿರಲಿಲ್ಲ. ಸಾರಿ ಸಾರಿ ಎನ್ನುತ್ತಲೇ ಕೊನೆಯ ರೂಮಿನ ಬಾಗಿಲು ಬಡಿದ. ರಾಧು ರಾಧು ಅಂದ. ಒಳಗಿರುವವಳು ಅವಳೇ ಅನ್ನಿಸಿತು. ಮತ್ತೆ ಕರೆದ ರಾಧು ಅಂತ. ಬಾಗಿಲು ತೆರೆದುಕೊಂಡಿತು. ಜೋರಾಗಿ ಬಂದು ಅವನೆದೆಯಲ್ಲಿ ಹುದುಗಿದಳು ರಾಧಾ. ಅವಳು ತಲೆ ತಂದು ಒತ್ತಿದ ರಭಸಕ್ಕೆ ಅವನೆದೆಯ ಗಾಯ ಮತ್ತೆ ರಕ್ತ ಹೊಡೆಯಿತು. ಸಹಿಸಿಕೊಂಡ. ಏನಾಯಿತು ಅಂತ ಕೇಳಲೆತ್ನಿಸಿದಷ್ಟು ಮತ್ತಷ್ಟು ಅವನೆದೆಯಲ್ಲಿ ಮುಖ ಹೊತ್ತಿದಳು. ಸಾಂತ್ವನ ನೀಡಲೆಂದು ತಲೆ ಸವರಿ ಕೈಯ ಅವಳ ಬೆನ್ನವರೆಗೂ ಇಳಿಸಿದ. ಬಟ್ಟೆ ಅಲ್ಲಲ್ಲಿ ಹರಿದಿತ್ತು. ರಮಣನ ತಲೆ ಸಿಡಿಯಲಾರಂಭಿಸಿತು. ರಾಧು ಅಂತ ಅವಳ ಮುಖವನ್ನು ಎದೆಯಿಂದ ಹೊರತೆಗೆದು ಬೊಗಸೆಯಲ್ಲಿ ಹಿಡಿದ. ಅವಳ ಕೆನ್ನೆ ಬೆರಳಚ್ಚು ಮೂಡಿ ಕೆಂಪಾಗಿತ್ತು. ತುಟಿಯಂಚಲ್ಲಿ ರಕ್ತ ಒಸರಿದ್ದು ಕಂಡು ಸ್ತಬ್ಧವಾಯಿತು ರಮಣನ ಹೃದಯ. ಅವ ಮತ್ತೇನನ್ನೂ ಪ್ರಶ್ನಿಸಲಿಲ್ಲ. ಪರಿಸ್ಥಿತಿ ಅಷ್ಟೇ ಅಲ್ಲ, ಏನೋ ನಡೆದಿರಬಹುದೆಂದು ಅವನಿಗೆ ಅರ್ಥವಾಗಿ ಹೋಯಿತು. ಬಾಬಿಯ ನೆನಪಾಗಿದ್ದೇ ರಕ್ತ ಕುದಿಯತೊಡಗಿತು. ವ್ಯಾಘ್ರನಾದ. ಗಾಯವಾದ ಕೈಯೇ ಮುಷ್ಟಿಯಾಗಿ ರಕ್ತ ಬಳಬಳನೆ ಸುರಿಯಲಾರಂಭಿಸಿತು. ಅವಳನ್ನು ಅಲ್ಲಿಯೇ ಕೂರಿಸಿ ಬಾಬಿಗೆ ಎರಡು ತದುಕಿ ಬರುವುದು ರಮಣನಿಗೆ ಜಾಸ್ತಿ ಹೊತ್ತಿನ ಕೆಲಸವಲ್ಲ. ಆದರೆ ರಾಧಾಗೆ ಅವನ ಅವಶ್ಯಕತೆ ಇತ್ತು. ಸದ್ಯಕ್ಕೆ ಕೋಪ ನುಂಗಿಕೊಂಡ. ಇಡೀ ಪ್ರಪಂಚಕ್ಕೆ ಬೆಂಕಿ ಹಚ್ಚಿ ಸುಟ್ಟು ಬಿಡಬೇಕೆನ್ನುವಂಥ ರೋಷ. ಬಾಬಿ ಆ ಹೊತ್ತಿಗೆ ರಮಣನ ಕೈಗೆ ಸಿಕ್ಕಿದ್ದರೆ ಖಂಡಿತ ಉಳಿಯುತ್ತಿರಲಿಲ್ಲ. ಬಳಸಿಯೇ ಕರೆದುಕೊಂಡು ಹೋಗಿ ಕಾರಿನಲ್ಲಿ ಕೂರಿಸಿ ಮತ್ತೆ ಒಳಗೆ ಬಂದು ಕೈಯಲ್ಲಿ ಬಿಯರ್ ಬಾಟಲ್ ಹಿಡಿದು ಕುಣಿಯುತ್ತಿದ್ದ ಅಮೈರಾ ಕೈ ಹಿಡಿದೆಳೆದುಕೊಂಡು ಬಂದು ಕಾರಿನಲ್ಲಿ ಕೂರಿಸಿದ. ಅವನ ಕೋಪವೆಲ್ಲ ಕಾರಿನ ಸ್ಟೇರಿಂಗ್ ವೀಲ್ ಮೇಲೆ ಪ್ರಕಟವಾಯಿತು. ಗೋವರ್ಧನ ಅಷ್ಟೇ ಅಲ್ಲದೆ ರೀಮಾ, ಕಬೀರ್ ಸಹ ಚಿಂತಿತರಾಗಿದ್ದರು. ಕಬೀರ್ ನೋಡಿ ಬರುತ್ತೇನೆಂದು ಕೀಲಿ ಹಿಡಿದು ಹೊರಟು ನಿಂತ. ಕಾರಿನ ಶಬ್ದವಾಗಿದ್ದೇ ಹೊರಗೋಡಿದವರೆಲ್ಲರೂ. ರಮಣ್ ಹಿಂದಿನ ಬಾಗಿಲು ತೆಗೆದ. ರಾಧಾ ಮಲಗಿಬಿಟ್ಟಿದ್ದಳು. ಅಮೈರಾ ಮತ್ತಿನಲ್ಲಿ ಏನೇನೋ ಒದರುತ್ತಿದ್ದಳು. ಕಬೀರ ಅಮೈರಾಳನ್ನು ಅವಳ ಕೋಣೆಯಲ್ಲಿ ಮಲಗಿಸಿ ಬರುವಷ್ಟರಲ್ಲಿ ರಮಣ್ ರಾಧಾಳನ್ನು ಎತ್ತಿಕೊಂಡು ಗೆಸ್ಟ್ ರೂಮಿನಲ್ಲಿ ಮಲಗಿಸಿದ. ಅವನ ಹಿಂದೆಯೇ ಎಲ್ಲರೂ ಓಡಿ ಬಂದಿದ್ದರು. ರೀಮಾಳ ವಶಕ್ಕೊಪ್ಪಿಸಿ ಹೊರಬಂದ. ರೀಮಾ ಅವಳ ಬಟ್ಟೆ ಬದಲಾಯಿಸಿ ಮಲಗಿಸಿದಳು. ಅವಳ ಅವಸ್ಥೆ ನೋಡಿ ಎಲ್ಲರಿಗೂ ದೌರ್ಜನ್ಯಕ್ಕೆ ಒಳಪಟ್ಟಿದ್ದಾಳೆ ಎನ್ನುವುದು ತಿಳಿದರೂ ಬಾಯಿ ಬಿಟ್ಟು ಕೇಳಲಿಲ್ಲ. ರಮಣ್ ಸೋಫಾದ ಮೇಲೆ ಕುಸಿದು ತೊಡೆಗಳ ಮೇಲೆ ಮೊಣಕೈ ಊರಿ ಅಂಗೈಯಲ್ಲಿ ಮುಖ ಮುಚ್ಚಿಕೊಂಡ. ಅವನ ಸ್ಥಿತಿ ಯಾವ ಶತ್ರುವಿಗೂ ಬೇಡವಾಗಿತ್ತು. ಕಬೀರ್, ಮೊದಲು ಬೇರೆ ಬ್ಯಾಂಡೇಜು ಸುತ್ತಿಕೊಂಡು ಶರ್ಟು ಬದಲಾಯಿಸು.
ಪೂರ್ತಿ ರಕ್ತಮಯವಾಗಿದೆ ಅಂದ ಗೋವರ್ಧನ. ರೀಮಾ, ಇವತ್ತು ರಾತ್ರಿ ಆ ಹುಡುಗಿಯೊಂದಿಗೆ ಮಲಗು, ಭಯಬಿದ್ದಿರುತ್ತಾಳೆ ಅಂದ. ರಾಧಾಗೆ ಕೊಂಚ ಎಚ್ಚರವಾಗಿತ್ತು. ಕ್ಷೀಣ ದನಿಯಲ್ಲಿ ತನ್ನನ್ನೊಬ್ಬಳೇ ಇರಲು ಬಿಡುವಂತೆ ಕೇಳಿಕೊಂಡಳು. ರಮಣ್ ಒಂದು ಸೆಕೆಂಡಿಗೂ ನಿದ್ದೆ ಮಾಡಲಿಲ್ಲ. ಯಾರೇನಾದರೂ ಅಂದುಕೊಂಡು ಹಾಳಾಗಿ ಹೋಗಲಿ, ಅದೆಲ್ಲ ಅವನಿಗೆ ಬೇಕಾಗಿಲ್ಲ. ಗೆಸ್ಟ್ ರೂಮ್ ಎದುರೇ ಕುರ್ಚಿ ಹಾಕಿಕೊಂಡು ಕುಳಿತು ಬಿಟ್ಟ. ಬೆಳಗಿನ ಜಾವ 3 ಗಂಟೆಗೆ ಅವಳ ನರಳಾಡುವಿಕೆ ಕೇಳಿದಾಗ ಒಳಗೆ ಹೋದ. ಚಳಿಯಲ್ಲಿ ನಡುಗುತ್ತಿದ್ದಳು. ಬೆಡ್ಶೀಟ್ ಹೊದೆಸಿದ. ಅವಳು ಹೊರಳಿದಾಗ ಅವನ ಕೈ ಹಿಡಿದುಕೊಂಡಳು. ನನ್ನನ್ನೊಬ್ಬಳೇ ಬಿಟ್ಟು ಹೋಗಬೇಡಿ ಅಂದ್ಲು. ಅವಳ ಆರ್ದ್ರ ಸ್ವರಕ್ಕೆ ದ್ರವಿಸಿ ಹೋಯಿತು ಅವನ ಜೀವ. ಮಂಚದ ಮೇಲೆ ಕುಳಿತ. ಅವನ ತೊಡೆಯ ಮೇಲೆ ತಲೆಯಿಟ್ಟು ಮಲಗಿಬಿಟ್ಟಳು. ಹೆಣ್ಣು ಪೊಲೀಸ್ ಆಗಿರಲಿ, ಪ್ರಧಾನಮಂತ್ರಿಯೇ ಆಗಿರಲಿ, ಎಷ್ಟೇ ದಿಟ್ಟಳಾದರೂ ಕೆಲವು ಘಟನೆಗಳು ಆಕೆಯ ಮನಸ್ಸಿಗೆ ತೀರಾ ಘಾಸಿ ಉಂಟು ಮಾಡುತ್ತದೆ. ರಾಧಾನಿಗೂ ಅದೇ ಆಯಿತು. ಅತ್ತು ಗೋಳಾಡಲಿಲ್ಲ, ಪ್ರಾಣ ಹೋಗುವ ಹಾಗೆ ಕಿರುಚಲೂ ಇಲ್ಲ. ಅವಳ ತಲೆ ಸವರುತ್ತಾ ಕುಳಿತ ರಮಣ್ ಯೋಚಿಸಿದ. ಆತ್ಮರಕ್ಷಣೆ ಮಾಡಿಕೊಳ್ಳಲು ಗೊತ್ತಿರುವಂಥ ಹೆಣ್ಣು. ಪೊಲೀಸರಿಗೆ ಮೊದಲು ಹೇಳಿಕೊಡುವುದೇ ಸೆಲ್ಫ್ ಡಿಫೆನ್ಸ್. ಅಂಥವಳೇ ಹೀಗೆ ಮುದುರಿ ಮಲಗಿ ನಲಗುತ್ತಿದ್ದಾಳೆ ಎಂದರೆ ಆ ಬಾಬಿ ಇನ್ನೆಂಥ ನೀಚನಿರಬೇಕು ಅಂದುಕೊಂಡನು. ಅವನಂತೂ ಉಳಿಯುವುದಿಲ್ಲ. ನಿದ್ದೆಯಲ್ಲಿ ಏನೇನೋ ಕನವರಿಸಿದಳು. ಎಷ್ಟೋ ಹೊತ್ತಿಗೋ ಎದ್ದವಳು ಕತ್ತು, ಕೈ, ತೋಳು, ಸೊಂಟ, ಬೆನ್ನು, ಇನ್ನೂ ಕೆಳಗಿನ ಜಾಗ ಎಲ್ಲವನ್ನೂ ತೋರಿಸಿದಳು. ಇಲ್ಲೆಲ್ಲ ಮುಟ್ಟಿಬಿಟ್ಟ ಆ ಲೋಫರ್. ಛೀ, ನೆನಪಿಸಿಕೊಂಡ್ರೆ ಈ ಜಾಗವನ್ನೆಲ್ಲ ಬೆಂಕಿ ಹಚ್ಚಿ ಸುಟ್ಟು ಬಿಡಬೇಕೆನಿಸುತ್ತೆ ಅಂದ್ಲು. ಅವಳನ್ನು ಸಮಾಧಾನ ಮಾಡಿ ಮಲಗಿಸುವಷ್ಟರಲ್ಲಿ ಅವನಿಗೆ ಸಾಕಾಯಿತು. ಅವನನ್ನು ಎಲ್ಲಕ್ಕಿಂತ ಜಾಸ್ತಿ ಭೀತಿಗೊಳಪಡಿಸಿದ್ದು ಅವಳ ಕಣ್ಣುಗಳು. ಭಾವವೇ ಇಲ್ಲದ ನಿರ್ಜೀವ ನೋಟ. ಬೆರಳಚ್ಚು ಮೂಡಿದ ಕೆನ್ನೆಯನ್ನು ಸವರಿದ. ಗುಬ್ಬಿಯ ಹಾಗೆ ಅವಳು ಮುದುಡಿ ಮಲಗಿದ್ದ ರೀತಿ ನೋಡಿ ಅವನ ಕಣ್ಣಿನಿಂದ ಒಂದೇ ಒಂದು ಹನಿ ನೀರು ರಾಧಾಳ ಕೆನ್ನೆ ಮೇಲೆ ಬಿದ್ದು ಹಿಂಗಿ ಹೋಯಿತು. ಬಾಸ್ಟರ್ಡ್ ಅಂತ ಅವಳು ಗಚ್ಚಿದ. ಅವನಿಗೆ ಗೊತ್ತಿಲ್ಲದ ಇನ್ನೊಂದು ವಿಷಯವೆಂದರೆ ಬಾಬಿಗೆ ಇದಕ್ಕೆಲ್ಲ ಸಹಾಯ ಮಾಡಿದ್ದು ಅಮೈರಾ. ರಾಧಾ ಸಾಧಾರಣಕ್ಕೆ ಬಗ್ಗುವುದಿಲ್ಲವೆಂದು ತನ್ನ ನೈಜ ಬುದ್ಧಿ ತೋರಿಸಲು ಮುಂದಾಗಿ ತಂದೆಯ ಪರಮ ವೈರಿಯೊಂದಿಗೆ ಕೈ ಜೋಡಿಸಿದ್ದಳು. ಒಬ್ಬಳು ಹಾಲಾಹಲ, ಇನ್ನೊಬ್ಬ ಕಾರ್ಕೋಟಕ ವಿಷ. ಆದರೆ ಮಡದಿಯ ಕಾಪಾಡುವ ಸಲುವಾಗಿ ಎಂಥ ವಿಷವನ್ನಾದರೂ ಕುಡಿಯಲು ನೀಲಕಂಠ ಸ್ವರೂಪಿಯಾಗಿ ರಮಣ್ ಸಿದ್ಧನಿದ್ದ. ಈ ಕತೆ ಇನ್ನು ಮುಂದುವರಿಯುವುದು. ದಯವಿಟ್ಟು ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.